ಸರ್, ಈಗ ಸಿಎಂ ವಿಚಾರವಾಗಿ ಸರ್, ಈ ಕಳೆದ 3 ದಿನಗಳಿಂದ ಕೂಡ ದಲಿತ ಸಚಿವರ ಮೀಟಿಂಗ್ ಹೆಚ್ಚಾಗ್ತಾ ಇದೆ. ಏನಾದರೂ ಬದಲಾವಣೆ ಅಂತ ಏನಾದರೂ ಇದೆಯಾ ಅಂತ ಸರ್? ಇಲ್ಲಪ್ಪ, ಎಲ್ಲಿ ಮೀಟಿಂಗ್ ಆಗಿದೆ ನನಗೆ ಗೊತ್ತಿಲ್ಲ. ಸರ್, ನೀವು ಮತ್ತೆ ನಾವು ಮೀಟಿಂಗ್ ಯಾವುದು ಮಾಡಿಲ್ವಲ್ಲ. ಭೇಟಿ ಆಗಿದ್ದೀವಿ, ಕಾಫಿ ಕುಡ್ದಿದ್ದೀವಿ, ಊಟ ಮಾಡಿಲ್ಲ, ಕಾಫಿ ಕುಡ್ದು. ನೋಡ್ರಿ, ಗೊತ್ತು ನೀವೇನು ಕೇಳ್ತಾ ಇದ್ದೀರಾ ಅಂತ. ಮಹದೇವಪ್ಪನವ್ರ ಮನೆಗೆ ನಾನು ಹೋಗಿದ್ದೆ. ನಾವು ಮುಖ್ಯಮಂತ್ರಿಗಳನ್ನು ಬೇರೆ ಬೇರೆ ವಿಚಾರದಲ್ಲಿ ಭೇಟಿಯಾಗೋದಿತ್ತು. ಅದಕ್ಕಾಗಿ ನಾನು ಮಹದೇವಪ್ಪನವ್ರಿಗೆ ಹೇಳಿದೆ, ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ ಸಿ ಎಮ್ ನೋಡೋದಕ್ಕೆ. ಇಲ್ಲೇ ಬನ್ನಿ, ಕಾಫಿ ಕುಡ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂದರು. ನಾನು ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ದೆ ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬಂದರು. ನಾನು ಬರ್ತೀನಿ ಅಂತ 3 ಜನ ಮಾತಾಡಿಕೊಂಡು ಚೀಫ್ ಮಿನಿಸ್ಟ್ರು ಅಲ್ಲಿ ಪವರ್ ಕಾರ್ಪೊರೇಷನಲ್ಲಿದ್ದರು, ಅಲ್ಲಿಗೆ ಹೋದ್ವಿ. ಅದಕ್ಕೆ ಅರ್ಥೈಸೋದು ಅಗತ್ಯ ಇಲ್ಲ, ಏನಿಲ್ಲ ಇಲ್ಲ ಅಂತ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಆ ರೀತಿ ಯಾವುದೂ ಕೂಡ ಆ ವಿಚಾರಧಾರೆಗಳು ಯಾವುವೂ ಇಲ್ಲ. ನಾವು ಇದ್ದೇ ಇದ್ದೀವಲ್ಲ, ಮುಖ್ಯಮಂತ್ರಿಗಳಿಗೆ ಮಾರಲ್ ಆಗಿ ಅವರ ಜೊತೆಯಲ್ಲಿ ನಮ್ಮ 136 ಶಾಸಕರು ಕೂಡ ನಿಂತಿದ್ದೇವೆ. ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿದ್ದೇವೆ, ಎಲ್ಲ ಸಚಿವರು ಕೂಡ ನಿಂತಿದ್ದೇವೆ. ಅದರಲ್ಲೇನು 2 ಮಾತಿಲ್ವಲ್ಲ. ನಮ್ಮಲ್ಲಿ ಯಾವುದು ನಾನು ಬೇರೆ ಇದ್ದೀನಿ ಅಂತ ಯಾರು ಹೇಳಿಲ್ಲಲ್ಲ ಇಲ್ಲಿವರೆಗೂ. ಹೇಳಿದ್ದಾರೆ ಪ್ರತ್ಯೇಕ ಸಭೆ ಅಲ್ಲ, ಮತ್ತೆ ಅದೇ ಹೇಳ್ತಿರಲ್ಲ ನೀವು. ಸಭೆ ಅಲ್ಲ, ಕಾಫಿ ಕುಡಿಯೋಕೆ ಹೋದ್ರೆ ಸಭೆ ಆಗೋಲ್ಲ. ಈ ಸಂದರ್ಭದಲ್ಲಿ ಹೋಗಿರೋದು ವಿಶೇಷ ಆಗಿರುತ್ತೆ. ನಾವು ಒಬ್ರಿಬ್ರು ಹೋಗಿದ್ರೆ ಅದೇನು ವಿಶೇಷತೆ ಅಲ್ಲ. ಕನಿಷ್ಠ 10 ಜನ ಆದರೂ ಸೇರಿದ್ರೆ ಅದಕ್ಕೆ ನೀವು ಅರ್ಥ ಕಲ್ಪಿಸ್ಬೇಕು. ಸುಮ್ಮನೆ ಯಾರು ಹೊರಗಿನವರು? ಯಾರ್ರೀ ಹೊರಗಿನವರು? ಯಾರು ಹೊರಗಿನವರು? ಯಾರು ಹೇಳಿದ್ದಂಗಂತ? ಯಾರು ಸುರೇಶ್ ಗೌಡ್ರು? ಅವರು ಕಾಂಗ್ರೆಸ್ನವ್ರ? ಅವ್ರಿಗೆ ಬೆಂಕಿ ಹಚ್ಚೋ ಕೆಲಸ ಅವ್ರದ್ದು. ಅವರಿಗೆ ಬೆಂಕಿ ಹಚ್ಚೋ ಕೆಲಸ, ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ಸಿಗೆ ಸೇರಿ ಎಷ್ಟು ವರ್ಷ ಆಯಿತು? ಇನ್ನೂ ಹೊರಗಿನವ್ರು ಆಗ್ತಾರೆ. 2 ಸಾರಿ ಮುಖ್ಯಮಂತ್ರಿ ಆದರೆ ಇನ್ನೂ ಹೊರಗಿನವ್ರ? ಅವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ.